ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಕೊಟ್ಟೈತಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ನಮ್ಮ ರಾಜನ ದಿವಾಳಿ ಎತ್ತು ಐತ್ರಿ, ಹಂಗೈತಿ ಒಚ್ಚಟ್ಟಿನ ಆಗಿಬಿಟ್ಟತ್ತು. ಅದು ಲೆಕ್ಕ ಬೇಸು ಕಾಣವಲ್ಸವಲ್ತು. ಸಿದ್ದರಾಮಯ್ಯ ಆಡಳಿತ ನಿಮ್ಗೆ ಹೆಂಗೆ ಅನಿಸುತ್ತೆ? ನನಗೆ ಸರಿ ಅನಿಸಲ್ಲ. ಫ್ರೀ ಕೊಟ್ಟು ಸುಮ್ಮನೆ ಜನರನ್ನ ಯಾಮರಿಸ್ತಾರೆ ಅಷ್ಟೇ. ಮಕ್ಕಳಿಗೆ ಅಷ್ಟೇ ಸೌಲಭ್ಯ ಇದೆ, ಬರ್ಲಿಯವ್ರಿಗೆ ಏನು ಸೌಲಭ್ಯ ಇಲ್ಲ. ಹಾಂ ಅಷ್ಟೇ ರೀ ಅದೆಲ್ಲ. ಮೋದಿಯವ್ರು ಬಂದು ನಿಮ್ಗೆ ಅಭಿವೃದ್ಧಿ ಆಗೈತೆ ಅನ್ಸುತ್ತೆ? ಇಲ್ಲ. ಯಜಮಾನ್ ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ಶಿವಾಜಪ್ಪ ಅಂತ ರೀ. ಶಿವಾಜಪ್ಪ, ಈಗ ಲೋಕಸಭಾ ಎಲೆಕ್ಷನ್ ಬಂತ್ರಿ, ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು ಆಗ್ಬೇಕನ್ಸುತ್ತೆ? ನಮ್ಮ ದೇಶದ ಪ್ರಧಾನಮಂತ್ರಿ ಮೋದಿ ಆಗ್ಬೇಕು ಅನಿಸ್ತು ರೀ. ಯಾವ ಕಾರಣಕ್ಕೆ ಮೋದಿಯವ್ರು ಆಗ್ಬೇಕನ್ಸುತ್ತೆ? ನಮಗೆ ಈಗ ವಿಶ್ವಗುರು ರೀ, ಆತ ನಮ್ಮ ದೇಶಕ್ಕೆ ಒಳ್ಳೇದು ಮಾಡ್ಯಾನ. ಮುಂದಾದ್ರೂ ಮತ್ತೆ ಆತ ಮೋದಿ ಏನಪ್ಪ ಅಂದ್ರೆ ಪ್ರಧಾನಮಂತ್ರಿ ಆದ್ರೆ ನಮಗೂ ಮತ್ತೆ ಮುಂದಿನ ನಮ್ಗೆ ವಿಶ್ವಗುರು ಆತ. ಅದೇ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಕೊಟ್ಟೈತಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ನಮ್ಮ ರಾಜನ ದಿವಾಳಿ ಎತ್ತು ಐತ್ರಿ, ಹಂಗೈತಿ ಒಚ್ಚಟ್ಟಿನ ಆಗಿಬಿಟ್ಟತ್ತು. ಅದು ಲೆಕ್ಕ ಬೇಸು ಕಾಣವಲ್ಸವಲ್ತು. ಈಗ ಎಲ್ಲಿ ಮಠ ಓದಿರಿ ನೀವು? ನಾವು ಒಬ್ಬಟ್ಟು ಓದಿಲ್ಲ ಸರ್. ಹೊಲ ಅದಾವ ನಿಮ್ಮ? ಭೂಮಿ ಎಷ್ಟು ಎಕರೆ ಐತೆ ಹೊಲ? ಭೂಮಿ ಒಂದು 4 ಎಕರೆ ಐತ್ರಿ. ಏನಪ್ಪ ನಿಮ್ಮ ಹೆಸರು? ಶಿವಕುಮಾರ್. ಓಕೆ, ಈಗ ಲೋಕಸಭಾ ಎಲೆಕ್ಷನ್ ಬಂತು, ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು ಆಗ್ಬೇಕನ್ಸುತ್ತೆ? ನರೇಂದ್ರ ಮೋದಿ. ಯಾವ ಕಾರಣಕ್ಕೆ ಮೋದಿ ಅವ್ರು ಆಗ್ಬೇಕು? ಹಿಂದೂ ಧರ್ಮಕ್ಕೆ ಮರ್ಯಾದೆ ಎಲ್ಲ ಅವರಿಂದ ಗೌರವ ಸಿಗುತ್ತೆ, ಹೀಗಾಗಿ ನರೇಂದ್ರ ಮೋದಿ. ನರೇಂದ್ರ ಯಾವ ಕಾರಣಕ್ಕೆ ಮೋದಿ ಅವ್ರು ಆಗ್ಬೇಕು? ಸರ್, ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರ ಕಾರಣದಿಂದ ಅವ್ರು ಒಳ್ಳೆ ಆರಿಸಿ ತರ್ಬೇಕಂತ. ಮೋದಿ ಯಾವ ಕಾರಣಕ್ಕೆ ಮೋದಿ ಅವ್ರು ಆಗ್ಬೇಕು ಈ ಸರಿ? ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ ಆಗ್ಬೇಕು. ಈ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಘೋಷಣೆ ಮಾಡಿದೆಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ಸುಮ್ಮನೆ ಅವ್ರು ಎಲೆಕ್ಷನ್ ನಿಂತಾರಲ್ಲ, ಗೆದ್ದ ಮೇಲೆ ಅಷ್ಟು ಗ್ಯಾರಂಟಿಗಳು ಕೊಡೋದು ಅಷ್ಟೇ. ಈಗ ಸಿದ್ದರಾಮಯ್ಯ ಆಡಳಿತ ನಿಮ್ಗೆ ಹೆಂಗೆ ಅನಿಸುತ್ತೆ? ನನಗೆ ಸರಿ ಅನಿಸಲ್ಲ. ಫ್ರೀ ಕೊಟ್ಟು ಸುಮ್ಮನೆ ಜನರನ್ನ ಯಾಮರಿಸ್ತಾರೆ ಅಷ್ಟೇ. ಅಣ್ಣ ನಮಸ್ಕಾರ, ನಿಮ್ಮ ಹೆಸರು? ಈಗ ಲೋಕಸಭಾ ಎಲೆಕ್ಷನ್ ಬಂತ್ರಿ, ನಿಮ್ಮ ಪ್ರಕಾರ ನಮ್ಮ ದೇಶದ ಚುಕ್ಕಾಣಿ ಸರಿ ಯಾವ ಪಕ್ಷಕ್ಕೆ ಸೇರಲಿ ಅನ್ಸುತ್ತೆ ನಿಮ್ಗೆ? ಬಿಜೆಪಿ ಯಾವ ಕಾರಣಕ್ಕೆ ಬಿಜೆಪಿ ಮ್ಯಾಗ ಬರಲಿ ಅನ್ಸುತ್ತೆ ನಿಮ್ಗೆ? ಬಿಜೆಪಿಲಿಂದ ಅಭಿವೃದ್ಧಿ ಐತಿ. ಈ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಘೋಷಣೆ ಮಾಡಿದಲ್ಲ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸಿಕೆ ಐತಿ? ಇದ್ರ ಬಗ್ಗೆ ಏನಿಲ್ಲ, ಜನರನ್ನ ಯಾಮರ್ಸೋಕ್ಕೋಸ್ಕರ ಮಾಡ್ತಾರೆ ಅಷ್ಟೇ, ಮನೆ ಕುಂದಿರ್ಸ್ತಾರೆ. ಸರ್ ರಾಮಸ್ವಾಮಿ. ಈಗ ಲೋಕಸಭಾ ಎಲೆಕ್ಷನ್ ಬಂತು, ಈ ಸರಿ ನಿಮ್ಗೆ ಯಾವ ಪಕ್ಷದ ಮ್ಯಾಗ ಒಲವು ಐತಿ? ನಾವು ಬಿಜೆಪಿ ಮೇನ್. ಯಾಕೆ ಬಿಜೆಪಿ ಮ್ಯಾಗ ಒಲವು ಐತಿ? ಮೋದಿ ಅವ ವ್ಯಕ್ತಿ ನೋಡ್ತಿರೋ ಪಕ್ಷ ನೋಡ್ತೀರಿ ನೀವು ಓಟ್ ಹಾಕೋದು? ವ್ಯಕ್ತಿ ನೋಡಿ ಹಾಕ್ತೀವಿ. ಅಂದ್ರೆ ನೀವು ಗ್ಯಾರಂಟಿ ಬಗ್ಗೆ ಏನೈತೆ, ಅದು 2 ತಿಂಗಳ 2,000 ಹಾಕ್ತಾರೆ. ಈಗ ಅದು ಒಂದು 2 ತಿಂಗಳು 3 ತಿಂಗಳು ಆಯ್ತು, ಅದು ಬಂದಿಲ್ಲ. ಈಗ ಒಂದು 2-3 ತಿಂಗಳು ಕೊಟ್ಟಾರ, ಆಮೇಲೆ ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ದೊಡ್ಡಬಾಸ್ ಅವ್ರು. ಈಗ ಲೋಕಸಭಾ ಎಲೆಕ್ಷನ್ ಬಂತ್ರಿ, ನಿಮ್ಗೆ ಯಾವ ಪಕ್ಷದ ಮ್ಯಾಗ ಒಲವು ಐತಿ? ಬಿಜೆಪಿ ರೀ. ಯಾವ ಕಾರಣಕ್ಕೆ ಬಿಜೆಪಿ ಮ್ಯಾಗ ಒಲವು ಐತಿ? ಮೋದಿ ನೋಡಿ ಬಿಜೆಪಿ ಮಾಡ್ತಾರೆ. ಮೋದಿ ನೋಡಿ ಬಿಜೆಪಿ. ಈ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಘೋಷಣೆ ಮಾಡಿತ್ತಲ್ಲ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸಿಕೆ ಅನ್ಸುತ್ತೆ? ಅದು ಅಂತೇನ್ರಿ, ಹೆಣ್ಮಕ್ಳಿಗೆ ಅಷ್ಟೇ ಸೌಲಭ್ಯ ಇದೆ, ಬರ್ಲಿಯವ್ರಿಗೆ ಏನು ಸೌಲಭ್ಯ ಇಲ್ಲ. ಹೆಣ್ಮಕ್ಳು ನಿಮ್ಮ ಮನೆ ಹೆಣ್ಮಕ್ಳು? ಹಾಂ ಅಷ್ಟೇ ರೀ ಅದೆಲ್ಲ, ಬರ್ಲಿಯವ್ರಿಗೆ ಏನು ಯೂಸ್ ಇಲ್ಲ ಅದು. ನಿಮ್ಮ ಹೆಸರು? ನಮ್ಮ ಹೆಸರು ತಿಮ್ಮನಗೌಡ ಅಂತಾರೆ. ಈಗ ಈ ಲೋಕಸಭಾ ಎಲೆಕ್ಷನ್ ಬಂದ್ರಿ, ನಿಮ್ಗೆ ಯಾವ ಪಕ್ಷದ ಮ್ಯಾಗ ಒಲವು ಐತಿ ಸರ್? ನಾವು ಕಾಂಗ್ರೆಸ್ ಪಕ್ಷ ರೀ. ಯಾವ ಕಾರಣ ಕಾಂಗ್ರೆಸ್ ಮಾಡ್ಬೇಕು? ಸತತ್ ಕಾಂಗ್ರೆಸ್ ನಮ್ದು ರಾಹುಲ್ ಗಾಂಧಿ. ಅಲ್ಲ, ಕಾಂಗ್ರೆಸ್ ಈಗ ರಾಹುಲ್ ಗಾಂಧಿ ಅವರ ಇಲ್ಲ ಖರ್ಗೆ ಅವ್ರು ಆಗ್ಬೇಕಂತ ಪ್ರಧಾನಮಂತ್ರಿ? ನಮ್ಗೆ ಯಾರಾದ್ರೂ ಪರವಾಗಿಲ್ಲ ಕಾಂಗ್ರೆಸ್. ಈಗ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಘೋಷಣೆ ಮಾಡೈತಲ್ಲ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸಿಕೆ ಅನ್ಸುತ್ತೆ? ಎಲ್ಲ ಗ್ಯಾರಂಟಿ ಮುಟ್ಟ್ಯಾರ ನಮ್ಗೆ. ಮೋದಿ ಅವ್ರು ಯಾವ ಕಾರಣಕ್ಕೆ ಆಗ್ಬಾರ್ದು ಅನ್ಸುತ್ತೆ ಈ ಸರ್? ಮೋದಿ ಅವ್ರು ಯಾವ ಕಾರಣಕ್ಕೆ ಏನಲ್ಲ, ಎಲ್ಲ ಘೋಷಣೆ ಮಾಡಿದ್ರು. ಬಿಕಾಮ್ ಓದೋರಿಗೆ ಲಕ್ಷಾನುಗಟ್ಟಲೆ ಉದ್ಯೋಗ ಕೊಡ್ತು ಅಂತಂದು ಓದೋರು ಹಿಂದುಳ್ಕೊಂತಂಗೆ ಹೊಂಟಿದ್ದಾರೆ. ಇದು ಹೊರದೇಶದಾಗ ಹೋಗಿ ಹಣ ತಂದು ಅಕೌಂಟಿಗೆ 15 ಲಕ್ಷ ಆಗ್ತು ಅಂದ್ರೆ ಅದೇ ಇಲ್ಲ, ನಮಗೆ ಬೇಡ. ಈಗ ಮೋದಿ ಅವ್ರು ಬಂದು ನಿಮ್ಗೆ ಅಭಿವೃದ್ಧಿ ಆಗೈತೆ ಅನ್ಸುತ್ತೆ? ಇಲ್ಲ. ಈಗ ಒಂದ್ 15 ಲಕ್ಷ ಆಗ್ತಿಲ್ಲ ಅಂತಂದಿಲ್ಲ, 15 ಲಕ್ಷ ಅಷ್ಟಲ್ಲಿದ್ದ ಅಮೌಂಟ್ ರೊಕ್ಕ ಬಂದ್ರ ಒಬ್ಬೊಬ್ರು 15 ಲಕ್ಷ ಬರ್ತಾ ಅಂತ ಅಂತಾರ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಮ್ಗೆ ಏನಲ್ಲ, ಜೀರೋ ಅಕೌಂಟ್ ಮಾಡಿಸ್ರೆ ಪ್ರತಿಯೊಬ್ಬರಿಗೆ ರೈತರಿಗೆ 15 ಲಕ್ಷ ಆಗ್ತು ಅಂತಲೇ ಹೇಳಿದ್ರು. ಈಗ ಸಿದ್ದರಾಮಯ್ಯ ಆಡಳಿತ ಐತಿ ನಮ್ಮ ಕರ್ನಾಟಕ ಒಳಗೆ, ಅವ್ರ 5 ವರ್ಷ ಮುಂದುವರಿಬೇಕಾ ಇಲ್ಲ ಬದಲಿ ಆಗ್ಬೇಕಂತ? ಅವ್ರು ಮುಂದುವರಿಲಿ. ಡಿ ಕೆ ಶಿವಕುಮಾರ್ ಆದ್ರೆ 12 ವರ್ಷ ಯಾರಾದ್ರೂ ಪರವಾಗಿಲ್ಲ, ಅವ್ರ ಮುಂದುವರಿಬೋದಿಲ್ಲ, ಅವ್ರು ಡಿ ಕೆ ಶಿವಕುಮಾರನ ಆಗ್ಬೋದು. ನಮ್ದು ಕಾಂಗ್ರೆಸ್ ಆಟ. ಮೋದಿ ಆಗ್ಬೇಕಂತ. ಯಾಕ ಮೋದಿ ಆಗ್ಬೇಕು? ಮೋದಿ ಆದ್ರೆ ಪಡ್ದೇನ್ರಿ ಏನೇನು ಮಾಡ್ತಾನೆ, ಸಹಾಯ ಅವನು ಕಾಂಗ್ರೆಸ್ನಲ್ಲಿ ಮಾಡ್ತಾನೆ. ಬರಗಾಲ ಬರುತ್ತೆ, 640 ರೂಪಾಯಿ ಕೊಡ್ತಾರೆ ನೋಡ್ರಿ ರೈತರಿಗೆ. ಮಳೆ ಇಲ್ಲ, ಬೆಳೆ ಇಲ್ಲ, ನೀರೆಲ್ಲ. ಮೋದಿ ಏನಾದ್ರೆ ಏನಾದ್ರು ಕೊಡ್ತಾನೆ ಬಡವ್ರ ಪಕ್ಷ ಅವಾಗ.
ನಿಮ್ಗೆ ಮೋದಿ ಅವ್ರ ಬಂದ ಅನುಕೂಲ ಆಗೈತೆ? ಹಾಂ ಅನುಕೂಲ ಆಗೈತೆ ನಮಗೆ. ಈಗ ಕಾಂಗ್ರೆಸ್ ಸರ್ಕಾರ ಐತಿ ರಾಜ್ಯದೊಳಗೆ, ಇದ್ರ ಬಗ್ಗೆ ನಿಮ್ಗೆ ಏನ್ ದನ್ ಸೆಟ್ ಮಾಡ್ತೀವಿ, ಇನ್ನು ಮತ್ತೆ 2 ತಿಂಗಳ ₹1 ಕೊಟ್ಟಿಲ್ಲ ದನ್ ಸೆಟ್ ಮಾಡ್ತೀವಿ ಕಾಂಗ್ರೆಸ್ ಸರ್ಕಾರನ. ದನ್ ಸೆಟ್ ಪಂಚಾಯತಿಗೆ ಏನು ₹1 ಇಲ್ಲಪ್ಪ, ಪಾಕಿನ್ ಮಾಡೋಕ್ಕಿಲ್ಲ. ಯಾವ ಸರ್ಕಾರ ಮಾಡೋಕೆ ಕೇಳಂಗ. ಈಗ ಸಿದ್ದರಾಮಯ್ಯ ಸರ್ಕಾರ ಐತಿ ಕರ್ನಾಟಕದೊಳಗೆ, ನಿಮ್ಗೆ ಆಡಳಿತ ಹೆಂಗೆ ಅನ್ಸುತ್ತೆ? ಆಡಳಿತ ನಮ್ದು ಏನಾಗಿ ಮಾಡಿಲ್ಲ ಸಿದ್ದರಾಮಯ್ಯ. ಈಗ ನಿಮ್ಮ ಶಾಸಕರದಾರ ತಂಗ್ಲಿ ಅವರು, ಈಗ ಅವರು ಸಚಿವರದಾರ ನಮ್ಮ ಕರ್ನಾಟಕ. ಇಲ್ಲಿಂದ ಇಲ್ಲಿಗೆ ಅರ್ಧಾಗಿ ರೋಡ್ ಮಾಡೋದಾಗಿಲ್ಲ, ಅವ್ರು ಸಚಿವರಿಂದ ಅದನ್ನ ಮಾಡ್ತಾರೆ. ಅವರು 2 ಕಿಲೋಮೀಟರ್ ಡಂಬರ್ ರೋಡ್ ಮಾಡಿಲ್ಲ. ಅಲ್ಲ ಬಂದಿದಾರ ನಿಮ್ಗೆ ಶಾಸಕ ಸಚಿವರು ನಿಮ್ಗೆ ಆರ್ಶಿಗಿಂದಿಲ್ಲ? ಅಲ್ಲ ಆರ್ಸಿ ಬಂದು ಹಾಕಿ ಆರ್ಸೇನ್ರಿ ಬಿಡು, ಮತ್ತೆ ಏನು ಕೆಲಸ ಇಲ್ಲ. ಒಂದೊಂದು ಕಾಣ್ತಾನೆ ನಿಮ್ಗೆ ನೋಡ್ರಿ. ರೋಡ್ ಹೌದು, ರೋಡಿನ ಭಾಳ ಸಮಸ್ಯೆ ಇದೆ. ನಿಮ್ಮ ಕನಗಿರಿ ತಾಲೂಕೊಳಗೆ, ಕನಗಿರಿ ತಾಲೂಕೊಳಗೆ ರೋಡ್ ಸಮಸ್ಯೆ ಆ ತಾಲೂಕು ಯಾರ್ಯಾರು ಮಾಡಿಲ್ಲ ಅಂತಂತ ಮಂದಿ ಇದ್ದಾರೆ. ಮತ್ತೆ ನಿಮ್ಗೆ ಯಾರು ಆಗ್ಬೇಕನ್ಸುತ್ತೆ? ನಮ್ಗೆ ಕಾಂಗ್ರೆಸ್. ಯಾರಾಗಬೇಕು? ರಾಹುಲ್ ಗಾಂಧಿ ಅವರ ಖರ್ಗೆ? ಯಾಕೆ ಕಾರಣಕ್ಕೆ ರಾಹುಲ್ ಗಾಂಧಿ ಅವ್ರು ಆಗ್ಬೇಕು? ಅಲ್ಲ ಏನಾದರೂ ಒಂದು ಸ್ವಲ್ಪ ಕೆಲಸ ಮಾಡಿಸ್ತಾರಂತ ಅನ್ಬೋದು. ಭರವಸೆ ಐತೆ. ಏನು ಕೆಲಸ ಮಾಡಿಸ್ತಾರೆ ಅಂತ ಭರವಸೆ? ಈಗ ಮೊನ್ನೆ ಎಲ್ಲ ಹೇಳಿದ್ರು, 5 ಭರವಸೆ ಹೇಳಿದ್ರು, 5 ಭರವಸೆ ಎಲ್ಲ ನೀಡಿದ್ದಾರೆ. ಕಾಂಗ್ರೆಸ್ಸಿಂದ ಇವಾಗ ಯಾರಾದರೂ ನಮಗೆ ಸಂತೋಷನೇ. ಅವರು ರಾಹುಲ್ ಗಾಂಧಿ ಆದ್ರೂ ಸಂತೋಷನೇ, ಖರ್ಗೆ ಅವರಾದ್ರೂ ಸಂತೋಷನೇ. ಒಟ್ಟು ಯಾರಾದ್ರೂ ಚಿಂತಲ್ಲಿ ಕೆಲಸ ಮಾಡೋದು.